ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕಂಡಂತಹ ದಸರಾ ಹಬ್ಬ ಅನ್ನೋ ವಿಚಾರದಲ್ಲಿ ನಾನು ನನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಈ ವಿಡಿಯೋದ ಮುಖಾಂತರ ಹಂಚ್ಕೊಳ್ತಾ ಇದ್ದೇನೆ. ಅಂದರೆ ನಾನು ಚಿಕ್ಕವಳಾಗಿದ್ದಾಗ ನಮ್ಮ ಮನೆಯಲ್ಲಿ ಯಾವ ಥರ ದಸರಾ ಹಬ್ಬನ ಆಚರಿಸ್ಕೊಳ್ತಾ ಇದ್ರು ಅನ್ನೋ ಒಂದು ಕಲ್ಪನೆನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೇನೆ. ನಾನು ಚಿಕ್ಕವಳಾಗಿದ್ದಾಗ ನಮ್ಮ ಮನೆ ಒಂದು ಜಾಯಿಂಟ್ ಫ್ಯಾಮಿಲಿ ಥರ, ಅಂದರೆ ನನ್ನ ಅಜ್ಜಿ, ಮಾವ, ಚಿಕ್ಕಮ್ಮಂದರು, ಹಾಗೆ ನನ್ನ ಅಣ್ಣ ಎಲ್ಲ ಇದ್ವಿ. ನಮ್ಮ ಒಂದು ಅಜ್ಜಿ ಮನೆಯಲ್ಲಿ ದಸರಾ ಹಬ್ಬ ತುಂಬ ಚೆನ್ನಾಗಿ ಆಚರಿಸ್ತಾ ಇದ್ರು. ಎಲ್ಲ ಹಬ್ಬಕ್ಕಿಂತ ದಸರಾ ಒಂದು ವಿಶೇಷತೆಯನ್ನೇ ಪಡ್ಕೊಂಡಿತ್ತು. ಯಾಕೆ ಅಂತಂದರೆ ನಮ್ಮದು ಶಾನ್ ಭೋಗ್ರ ವಂಶದ ಒಂದು ಕುಟುಂಬ ಆಗಿರೋದ್ರಿಂದ ಹಳೆ ವಸ್ತುಗಳ ಸಂಗ್ರಹ ತುಂಬ ಇತ್ತು. ಅಂದರೆ ಹಳೆ ವಸ್ತುಗಳಂದರೆ ಹಳೆ ಗೊಂಬೆಗಳು, ಹಾಗೆ ಕತ್ತಿಗಳು, ವಿಧ ವಿಧವಾದಂತಹ ಕತ್ತಿಗಳು, ಹಾಗೆ ಪುಸ್ತಕಗಳು, ತುಂಬ ಪುಸ್ತಕಗಳ ಸಂಗ್ರಹ ಇತ್ತು. ಅದೆಲ್ಲ ಯಾವಾಗ ಹೊರಗಡೆ ಬರ್ತಾ ಇತ್ತು ಅಂದರೆ ಈ ಒಂದು ದಸರಾ ಹಬ್ಬದಲ್ಲಿ ಮಾತ್ರ. ಹಾಗಾಗಿ ಈ ಒಂದು ದಸರಾ ಹಬ್ಬ ನಮ್ಮ ಮನೆಯಲ್ಲಿ ತುಂಬ ವಿಶೇಷವಾದ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಆಗಿನ ಕಾಲದಲ್ಲಿ ನಾವು ಚಿಕ್ಕವರಾಗಿದ್ದಾಗ ತುಂಬ ವಿಶೇಷತೆಯಿಂದ ಪಡ್ಕೊಂಡಿರುವಂಥ ಈ ಹಬ್ಬದಲ್ಲಿ ನಮಗೆ ತುಂಬಾ ಒಂದು ಮೆಮೊರೀಸ್ ಅಂತಂದರೆ ನೆನಪುಗಳು ತುಂಬಾ ಇದೆ. ಅದರಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೇನೆ. ಏನು ಅಂತಂದರೆ ನಮ್ಮ ಅಜ್ಜಿ ಇದ್ದಾರಲ್ಲ, ಅವರ ಒಂದು ಏನಂದರೆ ಮಾರ್ಗದರ್ಶನದಿಂದ ನಾವು ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ವಿ. ಈ ಹಬ್ಬಕ್ಕೆ ನಾವು ಗೋಧಿಯಿಂದ ಮಾಡಿರುವಂತಹ ಒಂದು ಪದಾರ್ಥನ ನಾವು ಮಾಡ್ತಾ ಇದ್ವಿ. ಹಾಗೆಯೇ ಸಕ್ಕರೆ ಅಚ್ಚು, ಹಾಗೆಯೇ ಮತ್ತು ಏನು ಹತ್ತಿ ಬತ್ತಿ ಅಂತಾರಲ್ಲ ಅದ್ರದ್ದು ಎಲ್ಲದೂ ಹಬ್ಬ ಬರೋಕ್ಕಿಂತ ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ವಿ. ಹಾಗೆಯೇ ಏನು ಅಂದರೆ ಪೆಟ್ಟಿಗೆಯಲ್ಲಿ ಅಡಗಿ ಕೂತ್ಕೊಂಡಿರುವಂತಹ ಎಷ್ಟು 100 ವರ್ಷಕ್ಕಿಂತ ಹಳೆಯ ಗೊಂಬೆಗಳನ್ನು ತೆಗೆದು ಅದಕ್ಕೆ ಸಿಂಗಾರ ಎಲ್ಲ ಮಾಡಿ ನಾವು ಪಟ್ಟದ ಗೊಂಬೆನ ನೀಟಾಗಿ ಜೋಡಿಸ್ತಾ ಇದ್ವಿ. ಅದಕ್ಕೆ ಬೇಕಾಗಿರುವಂತಹ ಏನಂದರೆ ವಸ್ತ್ರಾಭರಣಗಳೆಲ್ಲ ಇತ್ತು. ನಮ್ಮ ಅಜ್ಜಿಯ ಅತ್ತೆ ಒಬ್ಬರು ಅದನ್ನೆಲ್ಲ ಮಾಡಿಟ್ಟಿದ್ರು. 100 ವರ್ಷದ ಹಳೆಯ ಗೊಂಬೆಗಳು ಕೂಡ ನಮಗೆ ನೋಡಲಿಕ್ಕೆ ಈಗಲೂ ಸಿಗುತ್ತೆ. ಒಂದೊಂದು ಮುರಿದೋಗಿದೆ, ಒಂದೊಂದು ನೀಟಾಗಿದೆ. ಬಟ್ ನಾವು ಅದೊಂದು ಇಡ್ತಾ ಬರ್ತಾ ಇದ್ವಲ್ಲ, ನಮಗೆ ತುಂಬಾ ಖುಷಿ ಆಗ್ತಾ ಇತ್ತು ಅದೆಲ್ಲ ನೋಡಲಿಕ್ಕೆ. ಎಸ್ಪೆಷಲಿ ನನಗೆ ತುಂಬಾ ಇಷ್ಟ ಹಳೆಯದನ್ನೆಲ್ಲ ಹೇಗೆ ಮಾಡ್ತಾಯಿದ್ರು ಅದನ್ನೆಲ್ಲ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಒಂಥರ ಕುತೂಹಲ ಜಾಸ್ತಿ. ಹಾಗಾಗ್ಬಿಟ್ಟು ನನಗೆ ಅವೆಲ್ಲ ಗೊಂಬೆನ ತೆಗೆದಾಗ ನಾನು ಕುತೂಹಲದಿಂದ ನೋಡ್ತಾ ಇದ್ದೆ, ಯಾವ ಥರ ಇದೆ ಏನು ಅಂತ. ಒಂದೊಂದೆಲ್ಲ ಮುತ್ತುಗಳಿಂದ ಮಾಡಿರುವಂತಹ ವಸ್ತ್ರಾಭರಣಗಳೆಲ್ಲ ಇದ್ವು. ಒಂದೊಂದು ಮುತ್ತುಗಳೆಲ್ಲ ಒಡೆದೋಗಿ ಹಾಳಾಗಿರೋದೆಲ್ಲ ಇದ್ದಾಗ ನನ್ನ ಚಿಕ್ಕಮ್ಮಂದೆಲ್ಲ ಅದನ್ನು ಸರಿ ಮಾಡಿ ನೀಟಾಗಿ ರೆಡಿ ಮಾಡಿ ಕೂಡಿಸ್ತಾ ಇದ್ರು. ಹಾಗೆ ಇದು ಸಕ್ಕರೆ ಅಚ್ಚು ಇರ್ತಿತ್ತಲ್ಲ, ಅದು ಕೂಡ ಇತ್ತು ಮನೇಲಿ. ಕಟ್ಟಿಗೆಯಿಂದ ಮಾಡ್ತಾಯಿದ್ರು. ಆ ಥರದ ಅಚ್ಚೆಲ್ಲ ಇರ್ತಿತ್ತು. ಆ ಅಚ್ಚಲ್ಲಿ ಏನು ಮಾಡಿಬಿಟ್ಟು ಸಕ್ಕರೆ ಪಾಕನ ಹಾಕ್ಬಿಟ್ಟು ಸಕ್ಕರೆ ಆರತಿನ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಇರುವಂತಹ ಡಿಸೈನ್ಸ್ಗಳು ಇರ್ತಿತ್ತು. ಸಕ್ಕರೆ ಅಚ್ಚು ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಈ ಥರ ಒಂದು ಹಬ್ಬಕ್ಕಿಂತ ಮುಂಚೆ ನಡೀತಿರುವಂಥ ಒಂದು ಇದು ಏನೋ ಕೆಲಸ ಅಂತಲೇ ಹೇಳ್ಬೋದು. ಹಬ್ಬ ಟೈಮ್ನಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಮಡಿವಂತಿಕೆ ಜಾಸ್ತಿ ಇರೋ ಕಾರಣದಿಂದ ನಾವು ದೇವರ ಮನೆ ಹೇಗಿತ್ತು ಅಂತಂದರೆ, ಫಸ್ಟ್ ದೇವರ ಮನೆ ಕಲ್ಪನೆನ ಹೇಳ್ಬಿಡ್ತೀನಿ. ಒಂದು ದೊಡ್ಡ ರೂಮು, ಆ ರೂಮಲ್ಲಿ ಕೆಳಗಡೆ ಇಷ್ಟು ಎತ್ತರವಾಗಿರುವಂತಹ ಕಟ್ಟೆ ಮೇಲೆ ದೇವರ ಮನೆ, ಕಟ್ಟೆ ಕೆಳಗೆ ಏನಂದರೆ ದೇವರ ಒಂದು ವಸ್ತುಗಳ ಇಡುವಂತಹ ಜಾಗ, ಅಂದರೆ ಅಲ್ಮಾರಿ ಅಂತಾರಲ್ಲ, ಒಂದು ಇಷ್ಟೆತ್ತರ ಇತ್ತು. ಇಷ್ಟೆತ್ತರದ ನಂತರ ದೇವರ ಮನೆ ಇತ್ತು. ದೇವರ ಮನೆಯಲ್ಲಿ ಫಸ್ಟ್ ಬಂದು ಗಣೇಶನ ಮೂರ್ತಿ. ನಮ್ಮ ದೇವರ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಗಣೇಶ ಇಡ್ತಾ ಇದ್ರಲ್ಲ, ಆ ಗಣೇಶನ ವರ್ಷ ಪೂರ್ತಿ ಇಡ್ತಾ ಇದ್ರು. ಆ ನಂತರ ಅದನ್ನು ವಿಸರ್ಜನೆ ಮಾಡ್ತಾಯಿದ್ರು. ಹಾಗಾಗ್ಬಿಟ್ಟು ಗಣೇಶನ ಮೂರ್ತಿ ಒಂದು ಕಡೆಗೆ, ಹಾಗೆಯೇ ನಮ್ಮ ದೊಡ್ಡ ತಾತನ ಒಂದು ಫೋಟೋ, ಹಾಗೆ ಬೇರೆ ಸಾಲಿಗ್ರಾಮಗಳು ಅವೆಲ್ಲ ದೇವ್ರದ್ದು ಐಟಮು ಮತ್ತು ದೇವ್ರದ್ದು ಎಲ್ಲ ಮೂರ್ತಿಗಳನ್ನೆಲ್ಲ ಇಡ್ತಾ ಇದ್ರು. ಆ ಥರ ಒಂದು ಸಿಸ್ಟಮು. ಅದ್ರ ಕೆಳಗಡೆ ಏನು ಅಂತಂದರೆ ದೇವರ ಒಂದು ಪಾತ್ರೆ ಅವೆಲ್ಲ ಕೆಳಗಡೆ ಇರ್ತಾಯಿತ್ತು. ದೇವರನ್ನು ಪೂಜೆ ಮಾಡಬೇಕಾದ್ರೆ ದೇವರ ಸನ್ನಿಧಿನೆಲ್ಲ ಸ್ವಚ್ಛ ಮಾಡಬೇಕಲ್ಲ, ಹಾಗಾಗಿ ಮಡಿವಂತಿಕೆಯಿಂದ ಏನು ಮಾಡ್ತಾಯಿದ್ರು, ಈಗ ನನ್ನ ಅಣ್ಣ ಅಥವಾ ನಮ್ಮ ಮಾವ ಇಬ್ಬರು ಆ ಕೆಲಸನ ಮಾಡಬೇಕಾಗಿತ್ತು. ನಾವು ಅಷ್ಟು ಇರಲಿಲ್ಲ, ಅಂದರೆ ಹೆಣ್ಮಕ್ಳು ಅದು ದೇವರನ್ನ ಮುಟ್ಟೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾಯಿದ್ರು, ನೀಟಾಗಿ ನನ್ನ ಅಣ್ಣ ಅಥವಾ ನಮ್ಮ ಮಾವ ನೀಟಾಗಿ ದೇವ್ರನ್ನೆಲ್ಲ ಒರೆಸ್ಬಿಟ್ಟು ಅದನ್ನ ರೆಡಿ ಮಾಡಿ ಎಲ್ಲ ಪೂಜೆನ ಮಾಡ್ತಾಯಿದ್ರು. ಹಾಗೆ ಸರಸ್ವತಿ ಪೂಜೆ ಇದ್ದಾಗ ಏನು ಮಾಡ್ತಾಯಿದ್ರು ಅಂದರೆ ಹಳೆ ಪುಸ್ತಕಗಳನ್ನೆಲ್ಲ ತೆಗೆದು ನೀಟಾಗಿ ಜೋಡಿಸಿ ಅದಕ್ಕೆ ಪೂಜೆನ ಮಾಡ್ತಾಯಿದ್ರು. ಅಂದರೆ ಹಳೆ ಪುಸ್ತಕ ಅಂತಂದರೆ ನನ್ನ ತಾತಂದರು ಬರೆದಂತಹ ಪುಸ್ತಕ. ಇವಾಗ ಆ ಸಂಗ್ರಹ ಇಲ್ಲ. ಅದಕ್ಕೋಸ್ಕರನೇ ನಾನು ಅದನ್ನು ಸಂಗ್ರಹ ಮಾಡಬೇಕು ಅಂತೇಳ್ಬಿಟ್ಟು ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಸ್ಟೋರಿನ ಬರುವಂತಹ ವಿಡಿಯೋಗಳಲ್ಲಿ ನಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ, ನಾನು ಏನೇನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ. ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಅದನ್ನು ನೋಡಬಹುದು. ಹಾಗೆಯೇ ನಮಗೆ ಚೈಲ್ಡ್ಹುಡ್ ಮೆಮೊರೀಸಲ್ಲಿ ಒಂದು ಇಂಪಾರ್ಟೆಂಟ್ ಜೋಕ್ ಅಂತಲೇ ಹೇಳ್ಬೋದು. ಏನು ಅಂತಂದರೆ, ನಮ್ಮ ಶಾಲೆಯಲ್ಲಿ ಏನಾದರೂ ಹೋಮ್ವರ್ಕ್ ಕೊಟ್ಟಿದ್ದಾಗ ಅಥವಾ ಏನಾದರೂ ಓದೋದು ಅಂತ ಹೇಳಿದಾಗ ನಾವೇನು ಮಾಡ್ತಾಯಿದ್ವಿ, ನಾವು ದಸರಾ ಹಬ್ಬಕ್ಕೆ ನನ್ನ ಬುಕ್ಸನ್ನೇ ಇಟ್ಬಿಟ್ಟಿದ್ದೀವಿ ಮೇಡಮ್, ಹಾಗಾಗಿ ನಾನು ಹೋಮ್ವರ್ಕ್ ಬುಕ್ ತಂದಿಲ್ಲ ಅಂತ ಕಾರಣ ಹೇಳ್ತಾ ಇದ್ವಿ. ಎಸ್ಪೆಷಲಿ ಈ ಗಣಿತ ಪುಸ್ತಕ ಅಥವಾ ಹೋಮ್ವರ್ಕ್ ಪುಸ್ತಕ ನಮ್ಮ ಮನೆಯಲ್ಲಿ 10 ದಿನ ಇಡ್ತಾರಲ್ಲ ದಸರಾ ಗೊಂಬೆ, ಅದಕ್ಕೆ ನಾನು ಸರಸ್ವತಿ ಪೂಜೆಗೆ ಅಂತ ಹೇಳ್ಬಿಟ್ಟು ಅದನ್ನೇ ಪುಸ್ತಕನ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಕೊಟ್ಟಿದ್ದೀನಿ, ಹಾಗೆ ತೆಗಿಯಲಿಕ್ಕಾಗಲ್ಲ ಮೇಡಮ್, ಹಾಗಾಗಿ ತಂದಿಲ್ಲ ಅಂತ ಒಂದು ಕಾರಣನ ಕೊಡ್ತಾ ಇದ್ವಿ. ಅದೊಂದು ಈಗ ನೆನಪಾಗ್ತಾ ಇದೆ ನನಗೆ. ಆ ಥರನೂ ಮಾಡಿದುಂಟು. ಹಾಗೆಯೇ ಈಗ ಏನಂತಂದರೆ ಇನ್ನೊಂದು ಮುಖ್ಯವಾಗಿ ಏನು ಬರುತ್ತೆ, ಇದು
ಆಯುಧ ಪೂಜೆ ಅಂತ ಬರುತ್ತಲ್ಲ, ಆ ದಿನ ಏನು ಮಾಡ್ತಾ ಇದ್ವಿ ಅಂತಂದರೆ, ನಮ್ಮ ಹಳೆಯ ಪೀಳಿಗೆಯಿಂದ ಬಂದಿರುವಂತಹ ಕತ್ತಿ ಕುಡುಗೋಲು ಅವೆಲ್ಲ ಇದ್ವು, ಅಂದರೆ ಇಷ್ಟಿಷ್ಟು ಎತ್ತರ ಇದ್ವು. ಅಷ್ಟು ಏನು ಮಾಡಿರ್ತಿದ್ರು, ಅದನ್ನೆಲ್ಲ ತಗೊಂಬಂದು ನೀಟಾಗಿ ಕ್ಲೀನ್ ಎಲ್ಲ ಮಾಡಿ ಧೂಳೆಲ್ಲ ತೆಗೆದು ಅದನ್ನು ಇಟ್ಟು ಪೂಜೆ ಮಾಡ್ತಾ ಇದ್ರು. ಅದ್ರದ್ದು ಒಂದು ಫೋಟೋನು ನನ್ನ ಹತ್ರ ಈಗ ಅವೈಲಬಲ್ ಇಲ್ಲ ತೋರಿಸ್ಬೇಕು ಅಂತಂದರೆ. ಅದನ್ನು ನನ್ನ ಮಾವ ಏನು ಮಾಡಿದ್ರು, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದೀನಿ ಅಂತ ಇವಾಗ ಹೇಳಿದರು ನಮಗೆ. ಅಂದರೆ ಅವ್ರು ಇವಾಗ ಸದ್ಯ ಇಲ್ಲ, ಹಾಗಾಗಿ ಆವಾಗಲೇ ಅವರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದರು. ಹಾಗಾಗಿ ನಾನು ಅದನ್ನು ತೋರಿಸ್ಲಿಕ್ಕೆ ಆಗಲ್ಲ. ಆದರೆ ದಸರಾ ಹಬ್ಬ ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ವಿ. ಆ ಹಬ್ಬದಲ್ಲಿ ಗೊಂಬೆಗಳನ್ನು ಇಟ್ಟು ಅದರದ್ದು ಒಂದು ಜನ ಏನು ಮಾಡ್ತಾಯಿದ್ರು, ಗೊಂಬೆ ನೋಡ್ಲಿಕ್ಕಂತಾನೆ ಬರ್ತಾಯಿದ್ರು. ಅಂದರೆ ಒಬ್ಬೊಬ್ರು ಮನೆಯಲ್ಲಿ ಯಾವ ಥರ ಗೊಂಬೆ ಇಟ್ಟಿದ್ದಾರೆ ಅಂತ ಆ ಗೊಂಬೆಯನ್ನು ನೋಡ್ಲಿಕ್ಕೆ ಬಂದಂಥ ಜನರಿಗೆ ಪ್ರಸಾದವನ್ನು ಕೊಟ್ಟು, ಹಾಗೆಯೇ ಅವರ ಆತಿಥ್ಯನ ಮಾಡಿ ಕುಬ್ಸನೂ ಮಾಡಿ, ಅಂದರೆ ಅರ್ಶಿನ ಕುಂಕುಮ ಬ್ಲೌಸ್ ಪೀಸು ಎಲ್ಲ ಕೊಟ್ಟು ಅವರಿಗೆ ನಾವು ಇದು ಏನಂದರೆ ಅವರಿಗೆ ನಮಸ್ಕಾರ ಮಾಡಿಬಿಟ್ಟು ನಾವು ಕಳಿಸ್ತಾ ಇದ್ವಿ. ಈ ಥರ ನಾನು ನೋಡಿರುವಂತಹ ನಮ್ಮ ಮನೆಯ ದಸರಾ ಹಬ್ಬ ಅಂತಲೇ ಹೇಳ್ಬೋದು. ತುಂಬ ಕೂಡಿರುವಂಥ ಈ ಹಬ್ಬ ನಮ್ಮ ಮನೆಯಲ್ಲಿ ಆಗ ನಡೀತಾ ಇತ್ತು. ಈಗ ಸದ್ಯ ಸಿಂಪಲ್ಲಾಗಿ ಗೊಂಬೆನ ಕೂಡಿಸ್ತೀವಿ, ತುಂಬ ಗೊಂಬೆನ ಕೂಡಿಸಲ್ಲ. ಸಿಂಪಲ್ಲಾಗಿ ಗೊಂಬೆನ ಕೂಡಿಸ್ಬಿಟ್ಟು ಪೂಜೆಯನ್ನು ಮಾಡಿ, ಹಾಗೆಯೇ ಸಂಭ್ರಮದಿಂದ ಸಿಹಿಯನ್ನು ಊಟ ಮಾಡಿ ಹಬ್ಬನ ಮುಗಿಸ್ತಾ ಇದ್ದೀವಿ. ಈ ಒಂದು ವಿಡಿಯೋದ ಮುಖಾಂತರ ನನ್ನ ನೆನಪುಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡು, ಒಂದು ಏನಂದರೆ ನನ್ನ ಹಳೆಯ ನೆನಪುಗಳನ್ನೆಲ್ಲ ಮತ್ತೆ ಮೆಲ್ಕು ಹಾಕೋಕ್ಕೆ ಈ ವಿಡಿಯೋಯಿಂದ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆಯೇ ನೀವು ಈ ವಿಡಿಯೋ ನೋಡಿ ಇದ್ರ ಬಗ್ಗೆ ಕಮೆಂಟು ಏನಾದರೂ ಇತ್ತಂದರೆ ಅದನ್ನು ಹೇಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.